ಗೋಕರ್ಣದಲ್ಲಿ ನಡೆದಿದ್ದ ಬಾಲಕನ ಆತ್ಮಹತ್ಯೆ ಪ್ರಕರಣಕ್ಕೆ ಸಿಕ್ತೋ ಬಿಗ್ ಟ್ವಿಸ್ಟ್. ಪ್ರಕರಣದ ಹಿಂದಿದೆಯಾ ಪೋಕ್ಸೋ ಹೆಣ್ಣು ಮಕ್ಕಳ ಬೆತ್ತಲೆ ವಿಡಿಯೋಗಳ ಭಯಾನಕ ರಹಸ್ಯ. ಗ್ರಾಮದಲ್ಲಿ ಸಕ್ರಿಯವಾಗಿದ್ದ ಹುಡುಗಿಯರ ಬೆತ್ತಲೆ ವಿಡಿಯೋ ಮಾಡಿ ಬ್ಲಾಕ್ ಮೇಲ್ ಮಾಡುತ್ತಿದ್ದ ಜಾಲ. ಖತರ್ನಾಕ್ ಹುಡುಗರ ನೀಚ ಕೆಲಸ ಬಯಲಿಗಿಳಿದಿದ್ದವರನ್ನೇ ಜೈಲಿಗೆ ಕಳುಹಿಸಿದ್ರ ಪೊಲೀಸರು. ಎಸ್, ಇತ್ತೀಚೆಗೆ ನಮ್ಮ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಎಂತೆಂಥ ಘಟನೆಗಳು ಬೆಳಕಿಗೆ ಬರುತ್ತಿವೆ ಅಂದ್ರೆ ಅಬ್ಬಬ್ಬಾ, ಊಹಿಸಿಕೊಳ್ಳೋಕ್ಕೂ ಸಾಧ್ಯವಾಗ್ತಿಲ್ಲ. ನಮ್ಮ ಊರಲ್ಲಿ ಇಂಥವೆಲ್ಲ ನಡೆಯುತ್ತವೆ ಅಂದ್ರೆ ನಿಜಕ್ಕೂ ನಂಬೋದಕ್ಕೆ ಸಾಧ್ಯವೇ ಇಲ್ಲ. ಇದೀಗ ಮತ್ತೆ ಅಂತಹದ್ದೇ ಒಂದು ಘಟನೆ ಬೆಳಕಿಗೆ ಬಂದಿದೆ. ಗೋಕರ್ಣದಲ್ಲಿ ಮೊನ್ನೆಯಷ್ಟೇ ನಡೆದಿದ್ದ ಆತ್ಮಹತ್ಯೆ ಪ್ರಕರಣಕ್ಕೆ ಭರ್ಜರಿ ಟ್ವಿಸ್ಟ್ ಒಂದು ಸಿಕ್ಕಿದ್ದು, ಈ ಆತ್ಮಹತ್ಯೆಯಿಂದಾಗಿ ಪೋಕ್ಸೋ ಹೆಣ್ಣು ಮಕ್ಕಳ ವಿಡಿಯೋ ಮಾಡಿ ಬೆದರಿಕೆ ಒಡ್ಡುತ್ತಿದ್ದ ಜಾಲ ಸೇರಿದಂತೆ ಒಂದಿಷ್ಟು ಆತಂಕಕಾರಿ ಮಾಹಿತಿಗಳು ಹೊರಬಿದ್ದಿವೆ. ಹೌದು, ಇದೇ ಮಂಗಳವಾರ ಗೋಕರ್ಣದ ಅಶೋಕೆಯ ಮಠದ ಆವರಣದಲ್ಲಿ ಜೊಯಿಡಾ ತಾಲೂಕಿನ ಗಾವಡೆವಾಡ ನಿವಾಸಿ 18 ವರ್ಷದ ಬಾಲಕ ಧ್ರುವ ದಶರಥ್ ನಾಯ್ಕ್ ಎಂಬಾತ ನೇಣು ಬಿಗಿದುಕೊಂಡು ಆತ್ಮಹತ್ಯೆ ಮಾಡಿಕೊಂಡಿದ್ದ ಘಟನೆ ನಡೆದಿತ್ತು. ಈ ಬಗ್ಗೆ ಗೋಕರ್ಣ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿತ್ತು. ತನ್ನ ಮಗನ ಸಾವಿಗೆ ರಘುವೀರಸ್ವಾಮಿ, ರೂಪೇಶ್ ನಾಯ್ಕ್, ನಾಗರಾಜ್ ನಾರಾಯಣ್ ಹಾಗೂ ಆತನ ಮನೆಯವರ ಬೆದರಿಕೆಯೇ ಕಾರಣ ಎಂದು ಮೃತನ ತಂದೆ ದಶರಥ್ ನಾಯ್ಕ್ ದೂರನ್ನ ನೀಡಿದ್ರು. ಮೃತ ಬಾಲಕನ ತಂದೆ ನೀಡಿದ್ದ ದೂರಿನ ಆಧಾರದಲ್ಲಿ ಪ್ರಕರಣವನ್ನ ದಾಖಲಿಸಿಕೊಂಡು ತನಿಖೆ ನಡೆಸುತ್ತಿರುವ ಗೋಕರ್ಣ ಪೊಲೀಸರು ಈಗಾಗಲೇ 3 ಯುವಕರನ್ನ ಅರೆಸ್ಟ್ ಕೂಡ ಮಾಡಿದ್ದಾರೆ. ಆದ್ರೆ ಇದೀಗ ಈ ಪ್ರಕರಣ ಭಾರಿ ತಿರುವನ್ನ ಪಡೆದುಕೊಳ್ಳುತ್ತಿದ್ದು, ಹೆಣ್ಣು ಮಕ್ಕಳ ಬೆತ್ತಲೆ ವಿಡಿಯೋ ಚಿತ್ರೀಕರಿಸಿ ಬ್ಲಾಕ್ ಮೇಲ್ ಮಾಡುತ್ತಿದ್ದ ಸಂಗತಿಯೇ ಆತ್ಮಹತ್ಯೆಗೆ ಕಾರಣವಾಗಿದೆ ಎನ್ನಲಾಗುತ್ತಿದೆ. ಈ ವಿಚಾರ ಗಾವಡೆವಾಡ ಮತ್ತು ಜೊಯಿಡಾ ತಾಲೂಕಿನಾದ್ಯಂತ ಭಾರಿ ಚರ್ಚೆಯಾಗುತ್ತಿದೆ. ಗ್ರಾಮದ 4-5 ಜನ ಹುಡುಗರ ಗುಂಪು ಹುಡುಗಿಯರ ಬೆತ್ತಲೆ ವಿಡಿಯೋ ಫೋಟೋಗಳನ್ನ ಸೆರೆ ಹಿಡಿದು ಅದನ್ನ ಆ ಹುಡುಗಿಯರಿಗೆ ತೋರಿಸಿ ಬ್ಲಾಕ್ ಮೇಲ್ ಮಾಡಿ ಹಣ ಪೀಕುವುದನ್ನೇ ತಮ್ಮ ಕೆಲಸ ಮಾಡಿಕೊಂಡಿದ್ರಂತೆ. ಈ ಗುಂಪಿನಲ್ಲಿ ಮೃತ ಬಾಲಕನು ಕೂಡ ಇದ್ನಂತೆ. ಇತ್ತೀಚೆಗಷ್ಟೇ ತನ್ನ ಮೊಬೈಲ್ನಲ್ಲಿ ಊರಿನ ಒಂದು ಹುಡುಗಿಯ ಬೆತ್ತಲೆ ವಿಡಿಯೋ ಇರುವ ಬಗ್ಗೆ ಆ ಹುಡುಗಿಯ ಪಕ್ಕದ ಮನೆಯ ಹುಡುಗನ ಬಳಿಯೇ ಹೇಳಿಕೊಂಡಿದ್ನಂತೆ. ಆಗ ಆತ ಈ ವಿಚಾರವನ್ನ ಹುಡುಗಿಯ ಪಾಲಕರಿಗೆ ತಿಳಿಸಿದ್ದಾನಂತೆ. ಆಗ ಆ ಹುಡುಗಿಯ ಪಾಲಕರು ಈ ಯುವಕನನ್ನ ಕರೆಸಿ ಸ್ವಲ್ಪ ಬೈದು ಮೊಬೈಲ್ ಕೂಡ ಕಸಿದುಕೊಂಡು ನಿನ್ನ ತಂದೆಯನ್ನ ಕರೆದುಕೊಂಡು ಬಂದ ಬಳಿಕವೇ ಮೊಬೈಲ್ ವಾಪಸ್ ನೀಡುವುದಾಗಿ ಹೇಳಿ ಕಳುಹಿಸಿದ್ರಂತೆ. ಇದಾದ ಬಳಿಕ ಗೋಕರ್ಣದ ಅಶೋಕೆಯ ಮಠದಲ್ಲಿದ್ದ ಗೋಮಾಂತಕ ಸಮಾಜದ ಕಾರ್ಯಕ್ರಮಕ್ಕೆ ತನ್ನ ತಂದೆಯ ಜೊತೆ ಹೋಗಿದ್ದ ಬಾಲಕ ಧ್ರುವ ಅಲ್ಲಿಯೇ ಆತ್ಮಹತ್ಯೆಯನ್ನ ಮಾಡಿಕೊಂಡಿದ್ದಾನೆ ಎನ್ನಲಾಗಿದೆ. ಇಷ್ಟೆಲ್ಲ ಆದ ನಂತರ ಬಾಲಕನ ತಂದೆ ನೀಡಿದ್ದ ದೂರನ್ನ ಆಧರಿಸಿ ಪೊಲೀಸರು 3 ಯುವಕರನ್ನ ಅರೆಸ್ಟ್ ಮಾಡಿದ್ದಾರೆ. ಇನ್ನೊಂದೆಡೆ ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಶೀಘ್ರದಲ್ಲೇ ಮತ್ತೊಂದು ಪೋಕ್ಸೋ ಪ್ರಕರಣ ಕೂಡ ದಾಖಲಾಗಿದೆ ಎನ್ನಲಾಗುತ್ತಿದ್ದು, ಮೊಬೈಲ್ನಲ್ಲಿ ಬೆತ್ತಲೆ ವಿಡಿಯೋ ಇತ್ತು ಎನ್ನಲಾದ ಬಾಲಕಿಯ ಪೋಷಕರು ದೂರು ನೀಡಲು ಸಜ್ಜಾಗಿದ್ದಾರೆ. ಒಟ್ಟಿನಲ್ಲಿ ಒಂದು ಆತ್ಮಹತ್ಯೆ ಪ್ರಕರಣ 16 ತಿರುವುಗಳನ್ನ ಪಡೆದುಕೊಳ್ಳುತ್ತಿದ್ದು, ಹಲವು ಆತಂಕಕಾರಿ ವಿಚಾರಗಳು ಕೂಡ ಹೊರಬೀಳುವಂತೆ ಮಾಡಿದೆ. ಅದೇನೇ ಇರಲಿ, ಪೊಲೀಸರ ತನಿಖೆಯ ಬಳಿಕವಷ್ಟೇ ಪ್ರಕರಣದ ಸತ್ಯಾಸತ್ಯತೆ ಇನ್ನಷ್ಟು ಮಾಹಿತಿಗಳು ಗೊತ್ತಾಗಬೇಕಿದೆ. ಬ್ಯೂರೋ ರಿಪೋರ್ಟ್, ಸಿರ್ಸಿ ನ್ಯೂಸ್.